ಡಿಲೀಟ್ ಆಗಿರುವ ಫೋಟೋನ ಹೇಗೆ ನಿಮ್ಮ ಫೋನಲ್ಲಿ ರಿಕವರಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜಸ್ಟ್ ಡಿಲೀಟ್ ಮಾಡಿರ್ತೀರಾ, ಸೊ ಕಂಪ್ಲೀಟಾಗಿ ಡಿಲೀಟ್ ಆಗಿಬಿಟ್ಟಿರುತ್ತೆ. ನಿಮಗೆ ಕಾಣ್ತಾ ಇರ್ಬೋದು, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಯಾವುದೋ ಒಂದು ವಿಡಿಯೋ ಮಾಡಿರ್ತೀರಾ, ಅದು ಚೆನ್ನಾಗಿರಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಏನು ಮಾಡಿರ್ತೀರಾ, ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಣ್ತಾ ಇರ್ಬೋದು, ಈಗ ಡಿಲೀಟ್ ಮಾಡಿಬಿಟ್ಟಿರ್ತೀರಾ. ಸೊ ಅದರ ಜೊತೆಯಲ್ಲಿ ಯಾವುದೋ ಒಂದು ಚೆನ್ನಾಗಿ ಮಾಡಿರೋ ವಿಡಿಯೋನ ಡಿಲೀಟ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಈಗ ಹೆಂಗಪ್ಪ ಡಿಲೀಟ್ ಆಗಿಬಿಡ್ತಲ್ಲಪ್ಪ ಅಂತ ಚಿಂತೆ ಮಾಡ್ತಿರ್ತೀರ. ಸೊ ಚಿಂತೆ ಬೇಡ, ಫಸ್ಟ್ ಟೈಮ್ ಏನಾದರೂ ನಿಮ್ಮ ಫೋನಲ್ಲಿ ಡಿಲೀಟ್ ಮಾಡಿದರೆ ಸೊ ಬ್ಯಾಕಪ್ ಆಪ್ಷನ್ ಕೂಡ ಕೊಟ್ಟಿದ್ದಾನೆ ಈಗ ಬರೋ ಆ್ಯಂಡ್ರಾಯ್ಡ್ ಫೋನಿಗೆ ಎಲ್ಲವಕ್ಕೂ ಕೂಡ. ಸೊ ನೀವು ಜಸ್ಟ್ ಸ್ಕ್ರೋಲ್ ಮಾಡಿ, ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಿರ್ಬೋದು ರೀಸೆಂಟ್ಲಿ ಡಿಲೀಟೆಡ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಡಿಲೀಟ್ ಆಗಿರೋ ವಿಡಿಯೋ ಮತ್ತು ಫೋಟೋ ಯಾವಾದರೂ ಡಿಲೀಟ್ ಮಾಡಿದರೆ ಸೊ ಅದು ಕಂಪ್ಲೀಟಾಗಿ ಬಂದು ಇಲ್ಲಿ ಕೂತಿದೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು, ಮತ್ತೆ ನಮಗೆ ಯಾವುದು ವಿಡಿಯೋ ಒಳ್ಳೇದು ಡಿಲೀಟ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಯಾವ್ಯಾವ ಡಿಲೀಟ್ ಆಗಿದೆ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ರೀಸ್ಟೋರ್ ಅಂತ ಇದೆ ನೋಡಿ. ಮತ್ತೆ ಆಮೇಲೆ ಡಿಲೀಟ್ ಆಲ್ ಅಂತ ಕೊಟ್ಟಿದ್ದೀರಾ, ಡಿಲೀಟ್ ಆಲ್ ಅಂತ ಏನಾದರೂ ಕೊಟ್ಬಿಟ್ರೆ ಕಂಪ್ಲೀಟಾಗಿ ಡಿಲೀಟ್ ಆಗಿಬಿಡುತ್ತೆ. ನೀವು ಡಿಲೀಟ್ ಮಾಡಿರೋಂಥ ವಿಡಿಯೋ ಕುತ್ಕೊಂಡಿರುತ್ತಲ್ವ, ಸೊ ರೀಸೆಂಟ್ಲಿ ಡಿಲೀಟೆಡ್ ಬಾಕ್ಸಲ್ಲಿ ಸೊ ಅಲ್ಲೂ ಕೂಡ ಡಿಲೀಟ್ ಆಗಿಬಿಡುತ್ತೆ ನೀವು ಡಿಲೀಟ್ ಆಲ್ ಅಂತ ಕೊಟ್ಟರೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು, ಸೊ ರೀಸ್ಟೋರ್ ಅಂತ ಕೊಡಿ. ಸೊ ಕಂಪ್ಲೀಟಾಗಿ ಮತ್ತೆ ಕೇಳುತ್ತೆ, ಆರ್ ಯು ಶೋರ್ ಯು ವಾಂಟ್ ಟು ರೀಸ್ಟೋರ್ 4 ಐಟಮ್ಸ್ ಅಂತ ಕೇಳ್ತಾ ಇದೆ. ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಪ್ಲೀಟಾಗಿ ಮತ್ತೆ ರೀಸ್ಟೋರ್ ಆಯಿತು. ನೀವು ಗ್ಯಾಲರಿಗೆ ಹೋಗಿ ನಿಮ್ಮ ಗ್ಯಾಲರಿಲಿ ಕಾಣ್ತಾ ಇರ್ಬೋದು ಆ ಒಂದು ವಿಡಿಯೋ ಮತ್ತೆ ರೀಸ್ಟೋರ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.